ಶ್ರೀ ಸಿದ್ಧಾರೂಢ ಕಥಾಮೃತದ 56ನೇ ಅಧ್ಯಾಯ. 56ನೇ ಅಧ್ಯಾಯದ ಪೂರ್ವದಲ್ಲಿ ಶ್ರೀ ಗ್ರಂಥ ಮಹಾತ್ಮೆ. ಶ್ರೀ ಗಣೇಶಾಯ ನಮಃ. ಶ್ರೀ ಗುರು ಸಿದ್ಧಾರೂಢಾಯ ನಮಃ. 4 ವೇದ, 6 ಶಾಸ್ತ್ರ, 18 ಪುರಾಣ, 28 ದಿವ್ಯ ಆಗಮಗಳ ಸರ್ವಸಾರಭೂತವಾದ ಶ್ರೀ ಸಿದ್ಧಪುರುಷನ ಈ ಪವಿತ್ರವಾದ ಚರಿತ್ರೆಯನ್ನು ನಿತ್ಯವೂ ಶ್ರದ್ಧೆಯಿಂದ ಓದುವ, ಕೇಳುವ, ಪೂಜಿಸುವ ಸರ್ವಭಕ್ತರಿಗೆ ಧರ್ಮ, ಅರ್ಥ, ಕಾಮ, ಮೋಕ್ಷಗಳು ಸಿದ್ಧಿಸುವವು. ಸರ್ವ ಕಷ್ಟ ನಷ್ಟಗಳು, ಸರ್ವ ಪಾಪತಾಪಗಳು, ಚೋರವೈರಿ, ವಿಷಭೂತಾದಿ ಭೀತಿಗಳು ಬಯಲಾಗಿ ಸರ್ವದಾ ಸಕಲ ಸನ್ಮಂಗಳಿಂದ ಕೂಡಿದ ಸುಖ ಸೌಭಾಗ್ಯಗಳು ಒದಗಿ ಬರುವವು. ಶ್ರೀ ಸಿದ್ಧ ಸದ್ಗುರುವಿನ ಕೃಪಾಪೂರ್ವಕ ಶ್ರವಣ ಮಾಡುವುದರಿಂದ ಶಾಂತಿ, ದಾಂತಿ, ವಿವೇಕ, ಜ್ಞಾನ, ಸದ್ಭಕ್ತಿಗಳು ಸಂಪ್ರಾಪ್ತವಾಗುವವು. ಈ ಗ್ರಂಥವನ್ನು ತನ್ನ ಇಷ್ಟದೇವತಾ ಮಂತ್ರದೊಡನೆ ಗಂಧ, ಅಕ್ಷತ, ಧೂಪ, ದೀಪ, ನೈವೇದ್ಯಗಳಿಂದ ಪೂಜಿಸಿ ಪ್ರತಿ ಅಧ್ಯಾಯದ ಪ್ರಾರಂಭದಲ್ಲಿ ಗ್ರಂಥ ಮಹಿಮೆಯನ್ನು ಪಠಿಸಿ ಸ್ಮರಿಸಿ ನಂತರ ಪಾರಾಯಣ ಮಾಡಿ ಮಂಗಳ ವಿಭೂತಿ ಪ್ರಸಾದಗಳನ್ನು ಭಕ್ತಿಯಿಂದ ಸ್ವೀಕರಿಸುವುದು ಶಿಸ್ತರ ಸಂಪ್ರದಾಯವಾಗಿದೆ. ಇತಿ ಗ್ರಂಥ ಮಹಾತ್ಮೆ ಸಮಾಪ್ತಿ. ಓಂ ತತ್ಸತ್. ಈ ಚರಿತ್ರದ ಪಠಣ ಮಾತ್ರದಿ ಸಿದ್ಧನಾಥನು ಒಲಿವನು. ವಾಚಕರಿಗತ್ಯಂತ ಕೃಪೆಯಿಂದೀವನೈ ಭಾವನೆಯನು. ಶುದ್ಧ ಭಾವನೆಯಿಂದಲರಿವರು ಹೃದಯದೊಳಗಿನ ನಿಜವನು. ಆದಯಾನಿಧಿ ಸದ್ಗುರು ಭಕ್ತರನು ಸಲೆ ಪಾಲಿಸುವನು. ಭಕ್ತರನು ಸಲೆ ಪಾಲಿಸುವನು. ಭಕ್ತರನು ಸಲೆ ಪಾಲಿಸುವನು. ಶ್ರೀ ಸಿದ್ಧಾರೂಢ ಸದ್ಗುರಾಯರು ಭಕ್ತರ ಮೇಲೆ ಅತ್ಯಂತ ದಯಾವಂತನಾಗಿರುವರು. ಆತನ ಪಾದವನ್ನು ಹಿಡಿಯುವುದರಿಂದ ಸರ್ವ ವಿಘ್ನಗಳು ಪರಿಹಾರವಾಗುವು. ಆತನೇ ಪ್ರೇಮವನ್ನು ಆಂತರ್ಯದೊಳಗೆ ತುಂಬಿ ಕೈಯಲ್ಲಿ ಲೇಖನಿಯನ್ನು ಕೊಟ್ಟು ಪ್ರೇಮ ಲೇಖನಿಯನ್ನು ಕರೆದು ಗ್ರಂಥ ಬರೆಸಲಿಕ್ಕೆ ಪ್ರಾರಂಭಿಸಿದನು. ಈ ಅದ್ಭುತ ಗ್ರಂಥವನ್ನು ಈ ಅಧ್ಯಾಯದಲ್ಲಿ ಸಮಾಪ್ತಿ ಮಾಡಬೇಕೆಂದು ದಯಾಳುವಾದ ಸದ್ಗುರುನಾಥನು ಹೃದಯದಲ್ಲಿ ಪ್ರೇರೇಪಿಸಿರುತ್ತಾನೆ. ಭಕ್ತಿ, ವೈರಾಗ್ಯ ಮತ್ತು ಜ್ಞಾನಭರಿತವಾಗಿಯೂ ಅತ್ಯಂತ ಸದ್ಗುರು ಪ್ರೇಮದಿಂದ ತುಂಬಿರುತ್ತದಾಗಿಯೂ ಇರುವ ಈ ಗ್ರಂಥವನ್ನು ಸ್ವತಃ ಗುರುರಾಜನೇ ಬರೆದಿರುವನು. ಲೇಖನಿ ಬರೆದಿದ್ದೆಂದು ಯಾರು ಹೇಳುವರು? ಅಂತ ಲೇಖನಿಯಂತೆ ನಾನು ಆತನ ಕೈಯಲ್ಲಿರುವೆನು. ಆದ್ದರಿಂದಲೇ ಈ ಗ್ರಂಥವು ಇಷ್ಟು ಸುಂದರವಾಗಿ ಅತಿ ತ್ವರೆಯಿಂದ ಸಿದ್ಧವಾಯಿತು. ಇಲ್ಲದಿದ್ದರೆ ಜಡ ಮತ್ತು ಅಲ್ಪಮತಿಯಾಗಿಯೂ ಭಕ್ತಿ ಪ್ರೇಮರಹಿತನಾಗಿಯೂ ಸಂಸಾರ ವಿಷಯಗಳಲ್ಲಿ ಅಖಂಡ ತೊಡಕಿನಾಗಿಯೂ ಅತಿ ನಿತ್ಯ ಅಜ್ಞಾನ ಸ್ಥಿತಿಯಲ್ಲಿರುವನಾಗಿಯೂ ಇರುವ ನನ್ನಿಂದ ಈ ಗ್ರಂಥವು ಹೇಗೆ ಸಿದ್ಧಿಸಿತು? ಇಂಥ ನನ್ನನ್ನು ನಿಮಿತ್ತ ಮಾಡಿ ಸದ್ಗುರುರಾಯನೇ ಗ್ರಂಥವನ್ನು ರಚಿಸಿರುವನು. ಸದ್ಗುರುವಿನ ಕಾರ್ಯಗಳು ಅದ್ಭುತವಾದವುಗಳು. ಅವುಗಳ ಪೈಕಿ ಇದೊಂದು ಅತ್ಯದ್ಭುತವಾದದ್ದು. ನನ್ನ ಕೈಯಿಂದಾದರೂ ಹೇಗೆ ಗ್ರಂಥ ಬರೆಸಿದನೆಂಬುದು ನನಗೆ ಬಹಳ ಚಮತ್ಕಾರವಾಗಿ ಕಾಣಿಸುವುದು. ಇರಲಿ, ದಯಾಳುವಾದ ಆ ಸದ್ಗುರುನಾಥನು ಭಕ್ತರ ಮೇಲೆ ಬಹು ಪ್ರೇಮವುಳ್ಳವನಾಗಿದ್ದು ಅವರನ್ನು ಸುಲಭವಾಗಿ ತಾರಿಸುವ ಉದ್ದೇಶದಿಂದ ಪವಿತ್ರವಾದ ಗ್ರಂಥವನ್ನು ಬರೆಸಿರುವನು. ಅವರು ಕೃಪಾಸಾಗರನೇ ಇದ್ದು ಆತನಲ್ಲಿ ಪ್ರೇಮದ ತೆರೆಗಳು ಬರುತ್ತಿದ್ದರು. ಅವುಗಳೊಳಗೆ ಯಾರು ಮುಳುಗುವರೋ ಅವರು ಅಮರರಾಗುವರು. ಭಕ್ತರಿಗೆ ಅತ್ಯಂತ ಪವಿತ್ರವಾದ ಆತನ ಈ ಮನೋಹರವಾದ ಚರಿತ್ರೆಯು ಶ್ರವಣ ಮಾತ್ರದಿಂದ ಶ್ರೋತೃ ಜನರು ಭಕ್ತರನ್ನು ಕುರಿತು ಅನ್ನುತ್ತಾರೆ. ಬಹು ದಿವಸ ಗ್ರಂಥವನ್ನು ಶ್ರವಣ ಮಾಡಿದೆವು, ಆದರೆ ಪ್ರಮಾದ ದೋಷದಿಂದ ಅದರೊಳಗಿನ ಕೆಲವು ಅಂಶ ಮರೆತುಬಿಡುವುದು. ಮತ್ತೆ ಕೆಲವು ಮನೋಹರವಾದ ಕಥೆಗಳನ್ನು ನಾವು ಶ್ರವಣ ಮಾಡಲಿಲ್ಲ. ಅವುಗಳನ್ನೆಲ್ಲ ಈಗ ಸಂಕ್ಷೇಪ ರೀತಿಯಿಂದ ನಮಗೋಸ್ಕರ ಹೇಳತಕ್ಕದ್ದು ಎಂದೆನ್ನುವರು. ಈ ಪ್ರಕಾರ ಜನರ ವಚನವನ್ನು ಕೇಳಿ ವಕ್ತನು ಬಹು ಸಂತೋಷದಿಂದ ಈ ಚರಿತ್ರವನ್ನು ತೆಗೆದು ಇಲ್ಲಿ ಸಂಕ್ಷೇಪವಾಗಿ ಹೇಳುವನು. ಹೇ ಶ್ರೋತಾ ಜನಗಳೆಲ್ಲ, ಶ್ರವಣ ಮಾಡಿರಿ. 1ನೇ ಅಧ್ಯಾಯದಲ್ಲಿ ಗುರುದೇವತಾ ವಂದನವನ್ನು ಮಾಡಿ ಚತುರ್ವಿಧ ಅಧಿಕಾರಗಳ ಲಕ್ಷಣಗಳು ನಿರೂಪಿಸಲ್ಪಟ್ಟಿವೆ. 2ನೇ ಅಧ್ಯಾಯದಲ್ಲಿ ಸಿದ್ಧ ಜನ್ಮವು ವಿಚಿತ್ರವಾದ ಬಾಲಕ್ರೀಡೆಯನ್ನು ತೋರಿಸಿ ಜನರಿಗೆ ಬೋಧಿಸಿದ್ದು ನಿರೂಪಿಸಿರುತ್ತದೆ. 3ನೇ ಅಧ್ಯಾಯದಲ್ಲಿ ಸಿದ್ಧರು ಭೀಮ ಮತ್ತು ಸೋಮನ ಕೂಡ ಗುರುಶೋಧನೆಗೆ ಹೋದಾಗ ಅವರಿಬ್ಬರು ಬಹಳ ಶ್ರಮಪಟ್ಟು ಸಿದ್ಧರನ್ನು ಬಿಟ್ಟು ಮನೆಗೆ ತಿರುಗಿ ಹೋದರು ಎಂಬುದನ್ನು ತಿರುಗಿಸಿರುತ್ತದೆ. 4ನೇ ಅಧ್ಯಾಯದಲ್ಲಿ ಸಿದ್ಧರು ಗಜದಂಡ ಗುರುಗಳ ಸೇವೆ ಮಾಡಿದ್ದು, ಪಾದದಲ್ಲಿ ಸುಬ್ಬಯ್ಯ ಶಾಸ್ತ್ರಿಯನ್ನು ಖಂಡಿಸಿದ್ದು, ಗುರುಗಳು ಸಿದ್ಧಾರೂಢ ಎಂಬ ಈ ನಾಮವನ್ನು ಕೊಟ್ಟಿದ್ದು ಕಥಿಸಿರುತ್ತದೆ. 5ನೇ ಅಧ್ಯಾಯದಲ್ಲಿ ಸಿದ್ಧಾರೂಢರು ತೀರ್ಥಯಾತ್ರೆಗೆ ಹೋದದ್ದು, ಚಿಂತಾಮಣಿ ಆಶ್ರಮದಲ್ಲಿ ವೇದಾಂತ ಬೋಧಿಸಿದ್ದು, ಕರೋಶ ಬ್ರಾಹ್ಮಣನಿಗೆ ಚಂದ್ರ ತೋರಿಸಿದ್ದು, ಉಪಾಸನಾ ಕ್ರಮ ವಿವರಿಸಿದ್ದು ಹೇಳಿರುತ್ತದೆ. 6ನೇ ಅಧ್ಯಾಯದಲ್ಲಿ ಪಿಚ್ಚಂಡಯ್ಯ ಮತ್ತು ಮಲಯನಾಥ ಇವರಿಗೆ ಬ್ರಹ್ಮಾತ್ಮೆ ಕೃತೆಯನ್ನು ಬೋಧಿಸಿದ್ದು ಮತ್ತು ಮಹಾವಾಕ್ಯಾರ್ಥವನ್ನು ದೀಕ್ಷಿತನಿಗೆ ತಿಳಿಸಿ ಆತನ ಶಂಕಾ ನಿರಸನ ಮಾಡಿದ್ದು ನಿರೂಪಿಸಿರುತ್ತದೆ. 7ನೇ ಅಧ್ಯಾಯದಲ್ಲಿ ಗೋಕರ್ಣ ಕ್ಷೇತ್ರಗಳಿಗೆ ಸಿದ್ಧನಾಥರು ರಮ್ಯಲೀಲಾ ಮಾಡಿದ್ದು ಮತ್ತು ಸಾಧುಗಳ ಮುಖದಿಂದ ಪರಮಾತ್ಮನ ತೃಪ್ತಿ ಹೊಂದುತ್ತಾನೆ ಎಂಬುದು ಸರ್ವರಿಗೂ ಬೋಧಿಸಿದ್ದು
ಕಥಿಸಿದಿರುವುದು. 8ನೇ ಅಧ್ಯಾಯದಲ್ಲಿ ಕಾಶಿ ಕ್ಷೇತ್ರದಲ್ಲಿ ನ್ಯಾಯಶಾಸ್ತ್ರಿಗಳ ವಾದವನ್ನು ಸಿದ್ಧರು ನಿವಾರಿಸಿ ಪಂಚಕೋಶ ಯಾತ್ರೆಯನ್ನು ಪೂರ್ಣ ಮಾಡಿ ಸಾವುಕಾರನ ಮನೆಯಲ್ಲಿ ಆತನಿಗೆ ಬೋಧಿಸಿದ್ದು ಹೇಳಿರುವುದು. 9ನೇ ಅಧ್ಯಾಯದಲ್ಲಿ ಸುರಸವಾದ ಬಿಂಬ ಪ್ರತಿಬಿಂಬ ವಿಚಾರವನ್ನು ಬೈರಾಗಿಗೆ ತಿಳಿಸಿ ಸಿದ್ಧರು ಮಾರಗನಿಗೆ ರೋಗವನ್ನು ನಿವಾರಿಸಿ ಆತನಿಗೆ ಬದುಕಿಸಿದ್ದನ್ನು ನಿರೂಪಿಸಿರುತ್ತದೆ. 10ನೇ ಅಧ್ಯಾಯದಲ್ಲಿ ಸಿದ್ಧರು ವಿಚಾರ ಕರ್ಮಗಳಲ್ಲಿ ಪ್ರದರ್ಶನವಾದ ಬ್ರಾಹ್ಮಣನಿಗೆ ಅದನ್ನು ಬಿಡಿಸಿ ವೈದಿಕ ಕರ್ಮಗಳಲ್ಲಿ ಪ್ರೇರಿಸಿದ್ದು ಮತ್ತು ವಿಜಾಪುರದಲ್ಲಿ ಬಹಳ ದುಃಖ ಸಹಿಸಿದ್ದು ಕಥಿಸಿರುತ್ತದೆ. 11ನೇ ಅಧ್ಯಾಯದಲ್ಲಿ ಸಿದ್ಧಗುರುಗಳು ಜಂಗಮನ ಭ್ರಮೆಯನ್ನು ಕಳೆದದ್ದು ಮತ್ತು ಶಿಪಾಯಿಯರು ಹೊಡೆದಾಗ ಶಾಂತಿಯಿಂದ ಅದನ್ನು ಸಹಿಸಿದ್ದು ನಿರೂಪಿಸಿದೆ. 12ನೇ ಅಧ್ಯಾಯದಲ್ಲಿ ಸಿದ್ಧಗುರುವರನು ಹುಬ್ಬಳ್ಳಿಯಲ್ಲಿ ನಾನಾ ಲೀಲಾ ತೋರಿಸಿದ್ದು ಮತ್ತು ದುಷ್ಟರು ಬಹುಪ್ರಕಾರವಾಗಿ ದುಃಖ ಕೊಟ್ಟಾಗ ಅದ್ಭುತ ಶಾಂತಿಯನ್ನು ಪ್ರಕಟಿಸಿದ್ದು ಹೇಳಿದೆ. 13ನೇ ಅಧ್ಯಾಯದಲ್ಲಿ ಭಕ್ತ ಜನರು ಸದ್ಗುರುಗಳನ್ನು ರಥದಲ್ಲಿ ಕೂಡಿಸಿ ಉತ್ಸವ ಮಾಡಿಸಿದ್ದು ಮತ್ತು ಕಬೀರ್ ದಾಸನೆಂಬ ಶಿಷ್ಯನಿಗೆ ಬ್ರಹ್ಮಜ್ಞಾನವನ್ನು ಬೋಧಿಸಿದ್ದು ನಿರೂಪಿಸಿರುತ್ತದೆ. 14ನೇ ಅಧ್ಯಾಯದಲ್ಲಿ ಹರಿಹರ ಮತ್ತು ಸರಸ್ವತಿ ಇವರನ್ನು ವ್ಯಾಘ್ರದಿಂದ ಸದ್ಗುರುಗಳು ರಕ್ಷಿಸಿರುವುದು ಅವರು ಸದ್ಗುರುಗಳ ಬಳಿಗೆ ಬಂದು ಆತನನ್ನು ಪ್ರೇಮದಿಂದ ಸ್ತುತಿಸಿದ್ದನ್ನು ಹೇಳಿರುತ್ತದೆ. 15ನೇ ಅಧ್ಯಾಯದಲ್ಲಿ ರೂಪಕೃಷ್ಣ ಭಾಗ್ಯವತಿ ಬಾಯಿ ಇವರ ಪುತ್ರನಿಗೆ ಗ್ರಂಥಿ ರೋಗವು ಆದ ಸಮಯದಲ್ಲಿ ಆ ಸ್ಥಾನಕ್ಕೆ ಸದ್ಗುರುನಾಥನು ಬಂದು ಹುಡುಗನಿಗೆ ಆರೋಗ್ಯವನ್ನುಂಟು ಮಾಡಿದ್ದನ್ನು ಕಥಿಸಿರುತ್ತದೆ. 16ನೇ ಅಧ್ಯಾಯದಲ್ಲಿ ಯಾವ ಹುಡುಗನಿಗೆ ಕಾಲಿಗೆ ಸರ್ಪವು ಸುತ್ತಿ ದಂಶ ಮಾಡುತ್ತಿತ್ತೋ ಅವನನ್ನು ಸದ್ಗುರು ಬಿಡಿಸಿ ಅವನ ಗಾಯವನ್ನು ನಿರ್ವಿಷ ಮಾಡಿದನು. 17ನೇ ಅಧ್ಯಾಯದಲ್ಲಿ 4 ಮಂದಿ ಅಯ್ಯನವರು ಕುರುನಿಂದ ಮಾಡುತ್ತಲೇ ಅವರ ಲಿಂಗಗಳು ಹರಣವಾದವು. ಆಗ ಸದ್ಗುರುಗಳಿಗೆ ಶರಣ ಹೋದ ಕೂಡಲೇ ಅವರು ಆ ಲಿಂಗಗಳನ್ನು ತೆಗೆದುಕೊಟ್ಟರು. 18ನೇ ಅಧ್ಯಾಯದಲ್ಲಿ ಪೂರ್ವಜನ್ಮದಲ್ಲಿ ವ್ಯಾಘ್ರವಾಗಿದ್ದ ಸತ್ಸಂಗ ಯೋಗದಿಂದ ನರನಾಗಿ ಹುಟ್ಟಿದ ಗುರಪ್ಪನ ಚರಿತ್ರವು ನಿರೂಪಿಸುತ್ತದೆ. 19ನೇ ಅಧ್ಯಾಯದಲ್ಲಿ ಭವಿಷ್ಯ ಕಥನ ಬೆನಕಪ್ಪನ ಪತ್ನಿಗೆ ರಕ್ಷಿಸಿದ್ದು ಜೀವಪ್ಪನ ಕುರುಡಾದ ನೇತ್ರಗಳು ಸದ್ಗುರು ಹಸ್ತಸ್ಪರ್ಶದಿಂದ ದೃಷ್ಟಿಯುಕ್ತವಾದದ್ದು ಇದೆಲ್ಲ ಕಥಿಸಿರುತ್ತದೆ. 20ನೇ ಅಧ್ಯಾಯದಲ್ಲಿ ಭಕ್ತ ಸಾತಪ್ಪನ ಮೈ ಮೇಲೆ ಉಷ್ಣಘೃತವು ಸಿಡಿದು ಮೂರ್ಛಾಗತನಾಗಿ ಬಿದ್ದಿರುವಾಗ ಸದ್ಗುರು ಆತನನ್ನು ಸ್ವಸ್ಥ ಮಾಡಿದನು. 21ನೇ ಅಧ್ಯಾಯದಲ್ಲಿ ಸಿದ್ಧರನ್ನು ಪೂಜಿಸಬೇಕೆಂದು ಕೃಷ್ಣಾಬಾಯು ಹೇಳಲು ಪತಿಯಾದ ರಮಾನಾಥನಿಗೆ ಅದು ಮನಸ್ಸಿಗೆ ಬಾರದೇ ಇದ್ದಾಗ ಆತನು ಸರ್ವಮೂರ್ತಿಗಳು ಸಿದ್ಧಾರೂಢ ರೂಪವಾಗಿರುವುದನ್ನು ಕಂಡನು. 22ನೇ ಅಧ್ಯಾಯದಲ್ಲಿ ಮುರುಕಿ ಭಾವಿ ಗ್ರಾಮದಲ್ಲಿ ಬಹು ವೈಭವದಿಂದ ಸದ್ಗುರು ಚಿತ್ರದ ಪೂಜೆಯಾಗುತ್ತಿರುವಾಗ ಭಕ್ತರ ಪ್ರಾರ್ಥನೆಯಿಂದ ಸದ್ಗುರು ಪ್ರತ್ಯಕ್ಷನಾದನು. 23ನೇ ಅಧ್ಯಾಯದಲ್ಲಿ ರಾಮರಾಯನಿಗೆ ಸಿದ್ಧರು ಸ್ವಪ್ನದಲ್ಲಿ ಅಭಯವನ್ನು ಕೊಟ್ಟರು. ಸಂತರ ನಡುವೆ ಸದ್ಗುರುಗಳು ಕುಳಿತು ಉಣ್ಣುವುದನ್ನು ಕಂಡು ಸರ್ವರು ಆಶ್ಚರ್ಯಪಟ್ಟು ಅವರನ್ನು ಪೂಜಿಸಿದರು. 24ನೇ ಅಧ್ಯಾಯದಲ್ಲಿ ಗುರವ್ವ ಎಂಬವಳು ಅನ್ನವಿಲ್ಲದೆ ಮಕ್ಕಳು ಸತ್ತ ದುಃಖದಿಂದ ಬಾವಿಯೊಳಗೆ ಆರುವಾಗ ಸದ್ಗುರು ಬಂದು ಬಿಡಿಸಿ ಅವರನ್ನು ಆಶೀರ್ವಾದದಿಂದ ಶ್ರೀಮಂತರನ್ನಾಗಿ ಮಾಡಿದನು. 25ನೇ ಅಧ್ಯಾಯದಲ್ಲಿ ಬಸವಣ್ಣಗೆ ಅಭಿಮಾನ ಬಂದಿರುವಾಗ ಆತನ ಸರ್ವಸ್ವ ಹರಣವಾಯಿತು. ಭಕ್ತಿ ಹುಟ್ಟಿದ ತರುವಾಯ ಬಂದೀಖಾನೆಯೊಳಗಿಂದ ಸದ್ಗುರು ಬಿಡಿಸಿದನು. 26ನೇ ಅಧ್ಯಾಯದಲ್ಲಿ 6 ಮಂದಿ ಯವನರು ಬಂದು ಯಥೇಷ್ಟ ಕಾಡನ ಮಾಡಿದರು. ಭಕ್ತರ ಆಗ್ರಹದೆಶೆಯಿಂದ ಸದ್ಗುರುಗಳು ರಥಾರೋಹಣವನ್ನು ಮಾಡಿದರು. 27ನೇ ಅಧ್ಯಾಯದಲ್ಲಿ ನೀರಿಲ್ಲ ಉತ್ಸವ ಬೇಡವೆಂದು ಸದ್ಗುರುಗಳು ಬಂದಾಗ ಭಕ್ತರು ನಿರುತ್ಸಾಹ ಕಷ್ಟ ಸಹಿಸಲಿಕ್ಕೆ ಸಿದ್ಧರಾದರು. ಆಗ ಸದ್ಗುರುಗಳು ಮೇಘವಿದ್ಯಾ ಉಪಾಸನೆ ಮಾಡಿ ಮಳೆ ತರಿಸಿದರು. 28ನೇ ಅಧ್ಯಾಯದಲ್ಲಿ ಶಿವಾಯನ ಮನೆಗೆ ಶಿಪಾಯರು ಹಿಡಿದುಕೊಂಡು ಹೋಗುವಾಗ ಸಿದ್ಧಾರೂಢರು ಫೌಜದಾರನಿಗೆ ದಾರಿಯೊಳಗೆ ಬಂದು ಅವನನ್ನು ಬಿಡಿಸಿದರು. 29ನೇ ಅಧ್ಯಾಯದಲ್ಲಿ ಶಿವಪ್ಪ ಭಕ್ತನು ಸತ್ತಾಗ ಸದ್ಗುರುನಾಥರು ಬದುಕಿಸಿದರು ಮತ್ತು ಅವರು ಜ್ವರದಿಂದ ಪೀಡಿತರಾಗಿದ್ದಾಗ ಒಮ್ಮೆಲೆ ಬಹಳ ಗುಳಿಗೆಗಳನ್ನು ನುಂಗಿ ನೆಟ್ಟಗಾದರು. 31ನೇ ಅಧ್ಯಾಯದಲ್ಲಿ ದಾನವ್ವ 3ನೇ ಸಾರಿ ಪ್ರಸವಿಸಿದಾಗ ಸದ್ಗುರುಗಳು ಕೂಸನ್ನು ತೆಗೆದುಕೊಂಡು ಹೋದರು. ಆಮೇಲೆ ಆಕೆಯನ್ನು ಅನುಗ್ರಹಿಸಿ 2ನೇ ಪುತ್ರನನ್ನು ಕೊಟ್ಟರು. 31ನೇ ಅಧ್ಯಾಯದಲ್ಲಿ ಶರಣಪ್ಪನನ್ನು ವೃಕ್ಷದ ಮೇಲೆ ಕುತ್ತಿಸಿದಾಗ ಆತನು ಬಿದ್ದನು. ಆಗ ಸದ್ಗುರುಗಳು ಆತನಿಗಾದ ಆ ಮೂರ್ಛೆಯ ಅನುಭವವನ್ನೇ ಆತ್ಮಜ್ಞಾನವಾಗಿ ಉಪದೇಶಿಸಿ ಉದ್ಧರಿಸಿದರು. 32ನೇ ಅಧ್ಯಾಯದಲ್ಲಿ ಗುರುಪಾದಯ್ಯ ಸಿದ್ಧರು ಮಹಾತ್ಮರೆಂದು ತಿಳಿದು ತನ್ನ ಸ್ತ್ರೀ ಪುತ್ರಾದಿಗಳು ವಿರುದ್ಧವಾದರೂ ಸದ್ಗುರು ಸೇವಾ ಬಿಡಲಿಲ್ಲ. 33ನೇ ಅಧ್ಯಾಯದಲ್ಲಿ ಮಡಿವಾಳ ಸ್ವಾಮಿಯವರು ಗರಗದಲ್ಲಿ ಇರುವಾಗ ಸಿದ್ಧರು ಅವರ ದರ್ಶನಕ್ಕೆ ಹೋಗಿದ್ದರು. ಆಗ ಅಲ್ಲಿ ವಿಚಿತ್ರವಾದ ಸಂಗತಿಗಳು ನಡೆದವು. 34ನೇ ಅಧ್ಯಾಯದಲ್ಲಿ ನಿರುಪಾದನೆಗೆ ಬಂದು ಪ್ರತಿಬಂಧಕ ಮಾಡಿರುವಾಗ ಆತನು ಸದ್ಗುರುಗಳನ್ನು ಪ್ರಾರ್ಥಿಸಿ ಆತ್ಮಜ್ಞಾತ ಮಾಡಲಿಕ್ಕೆ ಸಿದ್ಧನಾದ ಕ್ಷಣವೇ ಸದ್ಗುರುಗಳು ಬಂದು ಆತನ ನೈವೇದ್ಯವನ್ನು ಸೇವಿಸಿದರು. 35ನೇ ಅಧ್ಯಾಯದಲ್ಲಿ ಸದ್ಗುರುಗಳು ಬೋಳೆ ಭಕ್ತನಿಗೆ ತನ್ನ ಜ್ವರವನ್ನು ಕೊಟ್ಟರು. ಆತನು ಬಾವಿಯೊಳಗೆ
ಇದ್ದಾಗ ಅವನಿಗೆ ದರ್ಶನವನ್ನು ಕೊಟ್ಟರು. 36ನೇ ಅಧ್ಯಾಯದಲ್ಲಿ ಪರಶುರಾಮ ಪಂತನು ರೋಣಕ್ಕೆ ಹೋಗುವಾಗ ಸದ್ಗುರುಗಳು ಟಿಕೆಟ್ ತಂದು ಕೊಟ್ಟರು. ದಾರಿಯಲ್ಲಿ ಸಿದ್ಧರು ಬಂದು ಅವರಿಗೆ ಉಪಚಾರ ಮಾಡಿದರು. 37ನೇ ಅಧ್ಯಾಯದಲ್ಲಿ ಕೃಷ್ಣನಿಗೆ ತಂದೆಯು ಕಟ್ಟಿ ಹಾಕಿರುವಾಗ ಶ್ರೀರಾಮನು ಆತನಿಗೆ ಪ್ರಕಟವಾದನು. ಆ ಗೋವಿಂದನಾಂದನು ಸದ್ಗುರು ವಾರ್ತೆಯನ್ನು ಕೇಳಿ ಅವರಿಗೆ ಬಂದು ಭೇಟಿಯಾದನು. 38ನೇ ಅಧ್ಯಾಯದಲ್ಲಿ ತುಕಪ್ಪನ ಮಗನಾದ ಹನುಮಂತನು ಮರಣಕಾಲದಲ್ಲಿ ಸದ್ಗುರು ಪ್ರಾರ್ಥನೆ ಮಾಡಿ ಕೂಡಲೇ ಸಿದ್ಧಾರೂಢರು ಆತನಿದ್ದಲ್ಲಿ ಪ್ರಾಪ್ತವಾಗಿ ಅವರನ್ನು ಸ್ವಸ್ಥ ಮಾಡಿದರು. 39ನೇ ಅಧ್ಯಾಯದಲ್ಲಿ ಸದ್ಗುರು ವಾರ್ತೆಯನ್ನು ಕೇಳಿ ತಾಯಿ ಬಾಯಿಯು ಪೂಜಾ ಕಾಲದಲ್ಲಿಯೇ ಬಂದು ಭೇಟಿಯಾದಳು. ನಳನಿಗೆ ಜ್ವರ ಬಂದಿರುವಾಗ ಕೃಪಾದೃಷ್ಟಿಯಿಂದ ಸದ್ಗುರುಗಳು ನೆಟ್ಟಗೆ ಮಾಡಿದರು. 40ನೇ ಅಧ್ಯಾಯದಲ್ಲಿ ಕಳ್ಳರು ಬಂದು ನಡುದಾರಿಯಲ್ಲಿ ಯಾತ್ರಿಕರನ್ನು ಪೀಡಿಸುತ್ತಿರುವಾಗ ಸದ್ಗುರುಗಳು ಮಹದ್ವಿಕಾರ ರೂಪವನ್ನು ಧರಿಸಿ ಕಳ್ಳರಿಂದ ಅವರನ್ನು ರಕ್ಷಣೆ ಮಾಡಿದರು. 41ನೇ ಅಧ್ಯಾಯದಲ್ಲಿ ಇರುಬಾಯಿಯನ್ನು ಒಯ್ಯಲಿಕ್ಕೆ ಯಮದೂತರು ಬಂದಾಗ ಸದ್ಗುರುಗಳು ಬಂದು ಬಿಡಿಸಿದರು. 6 ತಿಂಗಳ ಮೇಲೆ ಆಕೆಯನ್ನು ವಿಮಾನದಲ್ಲಿ ಕರೆದುಕೊಂಡು ಹೋದರು. 42ನೇ ಅಧ್ಯಾಯದಲ್ಲಿ ಶಂಕರನ ನಿರ್ವಿಮಾನ ವರ್ತನ. ಆತನು ಪ್ರವಾಹದಲ್ಲಿ ಹೋಗುತ್ತಿರುವಾಗ ಸಿದ್ಧರು ರಕ್ಷಿಸಿದ್ದು ಸಿದ್ಧ ಕೃಪೆಯಿಂದ ಆತನು ಜ್ಞಾನ ಹೊಂದಿದ್ದು. 43ನೇ ಅಧ್ಯಾಯದಲ್ಲಿ ಗೊಂದಲೇಕರರು ಗುರುಸೇವಾ ಮಾಡಿದ್ದು ಹುಬ್ಬಳ್ಳಿಗೆ ಬಂದು ಸಿದ್ಧಾರೂಢರಿಗೆ ಭೇಟಿಯಾದದ್ದು ಸದ್ಗುರುಗಳು ಜ್ಞಾನದೇವರ ಅವತಾರ ಅಂದದ್ದು. 44ನೇ ಅಧ್ಯಾಯದಲ್ಲಿ ತಮ್ಮಣ್ಣ ಶಾಸ್ತ್ರಿಗೆ ಗುರುಪದೇಶವಾಗಿ ನಾಮಜಪದಿಂದ ಶ್ರೀರಾಮ ದರ್ಶನವಾದದ್ದು ಸಿದ್ಧರಾಯರ ಅನುಗ್ರಹದಿಂದ ತಾನು ಕೃತಾರ್ಥನಾಥನೆಂದು ತಿಳಿಸಿದ್ದು. 45ನೇ ಅಧ್ಯಾಯದಲ್ಲಿ ನಾರಾಯಣನ ಮಗಳಾದ ಚಂಪೂಬಾಯಿಯ ಜ್ವರವನ್ನು ಸದ್ಗುರುಗಳು ಬಂದು ಬೆಳೆಸಿ ವಧೂವರರಿಗೆ ಲಗ್ನ ಮಾಡಿಸಿದ್ದರು. 46ನೇ ಅಧ್ಯಾಯದಲ್ಲಿ ಅಕ್ಕಲಕೋಟಿ ಶರಣಪ್ಪನು ಉಣಕಲ್ಲಿನಿಂದ ಹುಬ್ಬಳ್ಳಿಗೆ ಅನ್ನವನ್ನು ತರಿಸಿ ಭೋಜನ ಮಾಡಿಸಿದನು ಮತ್ತು ಉಣಕಲ್ಲಿನಲ್ಲಿ 1,00,000 ಜನರಿಗೆ ಉಣಿಸಿ ಸದ್ಗುರು ಪೂಜಾ ಮಾಡಿದನು. 47ನೇ ಅಧ್ಯಾಯದಲ್ಲಿ ಸುಬ್ಬಯ್ಯ ಶಾಸ್ತ್ರಿಯು ಶಿವಪುತ್ರನಿಗೆ ಜನ್ಮಧರಿಸಿ ವೇದಶಾಸ್ತ್ರ ಪಂಡಿತನಾಗಿ ಗುರುಕೃಪೆಯಿಂದ ಜ್ಞಾನ ಪಡೆದದ್ದು ಕಥಿಸಿರುತ್ತದೆ. 48ನೇ ಅಧ್ಯಾಯದಲ್ಲಿ ಚರಿತ್ರ ಪಠಣದಿಂದ ರುಕ್ಮಿಣಿಯ ಭೂತವು ಬಿಟ್ಟು ಓದದ್ದು, ಅವಳು ಸತ್ತಾಗ ಯತಿಯು ಬಂದು ಸದ್ಗುರು ವಿಭೂತಿಯಿಂದ ಬದುಕಿಸಿದ್ದು ಕಥಿಸಿರುತ್ತದೆ. 49ನೇ ಅಧ್ಯಾಯದಲ್ಲಿ ದುರ್ಜನರು ಸದ್ಗುರು ಭಜನ ಮಾಡಿದಾಗ ಅವನ ಬುದ್ಧಿ ಭ್ರಮಣೆಯಾದದ್ದು, ಸ್ತ್ರೀಯು ಸಿದ್ಧರಿಗೆ ವಿಷ ಕೊಟ್ಟಾಗ ಅವರು ಸ್ವಸ್ಥರಾಗಿ ಅವಳೇ ಸತ್ತು ಹೋದದ್ದು ಹೇಳಿರುತ್ತದೆ. 50ನೇ ಅಧ್ಯಾಯದಲ್ಲಿ ಚನ್ನಮಲ್ಲಪ್ಪನು ವೈರಾಗ್ಯ ಹೊಂದಿದ್ದು ಸಿದ್ಧರನ್ನು ರಕ್ಷಿಸಲಿಕ್ಕೆ ಹಾವನ್ನು ಹಿಡಿದಿದ್ದು, ಹಾವು ಕಡಿದಾಗ ಸದ್ಗುರುಗಳು ರಕ್ಷಿಸಿದ್ದು ನಿರೂಪಿಸಿರುತ್ತದೆ. 51ನೇ ಅಧ್ಯಾಯದಲ್ಲಿ ಖಾಸಕತನು ಉಪಚಾರ ಬಯಸಿದ್ದು ಅಡವಿಯೊಳಗೆ ಹೋಗಿದ್ದಾಗ ಸದ್ಗುರುಗಳು ಆತನನ್ನು ಹುಡುಕಿಕೊಂಡು ಹೋದದ್ದು ಮತ್ತು ಖಾಸಕತನ ಅದ್ಭುತ ವೈರಾಗ್ಯವು ವರ್ಣಿಸಲ್ಪಟ್ಟಿರುತ್ತದೆ. 52ನೇ ಅಧ್ಯಾಯದಲ್ಲಿ ವಿರಕ್ತನಾದ ನಿರ್ವಾಣಪ್ಪನು ಸದ್ಗುರುಗಳನ್ನು ವಾಸನಾಕ್ಷಯವನ್ನು ವಿಚಾರಿಸಿದಾಗ ವಾಸನಾ ನಾಶ ಮಾಡುವಂಥ ಆತ್ಮಜ್ಞಾನವನ್ನು ಅವರು ಉಪದೇಶಿಸಿದ್ದು. 53ನೇ ಅಧ್ಯಾಯದಲ್ಲಿ ಲಕ್ಷ್ಮೀಬಾಯಿಯು ಮುಳುಗುವ ಅಡಗದಲ್ಲಿರುವಾಗ ಸದ್ಗುರುವನ್ನು ಪ್ರಾರ್ಥಿಸಿ ಕರೆದ ಕೂಡಲೇ ಆತನು ದೋಣಿಯನ್ನು ತೆಗೆದುಕೊಂಡು ಬಂದು ಅವಳನ್ನು ರಕ್ಷಿಸಿದನು. 54ನೇ ಅಧ್ಯಾಯದಲ್ಲಿ ಸದ್ಗುರು ಕಾಲ ಮಾಡಿದ್ದು ಶಿವಪಾರ್ವತಿ ಸಂವಾದವು ಕಾಲಪ್ರಸಾದದಿಂದ ಶರಣಾಗತ ಕುಷ್ಠವನ್ನು ಪರಿಹರಿಸಿದ್ದು ಮತ್ತು ನೀರು ಶುದ್ಧ ಮಾಡಿ ಶಿಷ್ಯರಿಗೆ ಕುಡಿಸಿದ್ದು ನಿರೂಪಿಸಿದೆ. 55ನೇ ಅಧ್ಯಾಯದಲ್ಲಿ ಸಮಗ್ರ ಗ್ರಂಥದ ಸಾರವು ಶ್ರೋತಾ ಜನರಿಗೋಸ್ಕರ ನಿರೂಪಿಸಲ್ಪಟ್ಟಿರುತ್ತದೆ. ಅಂತಃಕರಣವು ಪ್ರಸನ್ನವಿರುವಾಗ ಈ ಚರಿತ್ರವನ್ನು ಪಡಿಸತಕ್ಕದ್ದು. ಇದರೊಳಗಿನ ಲಕ್ಷಾರ್ಥವನ್ನು ಹೃದಯದೊಳಗೆ ಇಟ್ಟುಕೊಳ್ಳುವುದರಿಂದ ವಿಷಯಾತೀತವಾದ ಸುಖವು ಪ್ರಾಪ್ತವಾಗುವುದು. ಸಪ್ತಾಹ ಓದುವ ಕರ್ಮವನ್ನು ಯಥಾ ಪ್ರಕಾರ ನಿಮಗೆ ಹೇಳುವೆನು. ಪ್ರಥಮ ದಿವಸದಲ್ಲಿ 8 ಅಧ್ಯಾಯಗಳನ್ನು ಪಡಿಸತಕ್ಕದ್ದು. 2ನೇ ದಿವಸ 16ನೇ ಅಧ್ಯಾಯದವರೆಗೆ ಓದಬೇಕು. 3ನೇ ದಿವಸ 24, 4ನೇ ದಿವಸ 32 ಪೂರ್ಣ ಮಾಡಬೇಕು. 5ನೇ ದಿನ 40, 6ನೇ ದಿವಸ 48ನೇದರ ಪರ್ಯಂತ ಓದಿ 7ನೇ ದಿವಸ 56 ಅಧ್ಯಾಯಗಳನ್ನು ಪಠಿಸಿ ಪೂರ್ಣ ಮಾಡಬೇಕು. ಈ ಪ್ರಕಾರ ಪ್ರೇಮಯುಕ್ತರಾಗಿ ಗ್ರಂಥವನ್ನು ಪಠಿಸುವುದರಿಂದ ಮನೋರಥಗಳನ್ನೆಲ್ಲ ಪೂರ್ಣವಾಗಿ ಸದ್ಗುರುವು ತತ್ಕಾಲವೇ ಕೃಪೆ ಮಾಡುವನು. ಸದ್ಗುರುವು ಕೃಪೆಯೆಂದೆಲ್ಲವಲ್ಲ, ಯಾವಾತನ ಮೇಲೆ ಆತನ ಕೃಪೆಯಾಗಿರುವುದು ಅವನು ಸಂಕಲ್ಪಗಳನ್ನೆಲ್ಲ ಕಳೆದು ಲೋಕತ್ರಯದಲ್ಲಿ ಉಪಮಾರಹಿತನಾದ ಆತ್ಮಸ್ವರೂಪವನ್ನು ಕೂಡಲೇ ಕಾಣುವನು. ಆತ್ಮರೂಪ ನೋಡುವುದರಿಂದ ಜೀವನು ತಾನೇ ಬ್ರಹ್ಮನಾಗುವನು. ಆ ಬ್ರಹ್ಮದಿಂದ ಈ ಜಗತ್ತೆಲ್ಲ ಮಾಯಾ ಮೂಲಕ ಹುಟ್ಟಿರುವುದು. ವಿಷಮಯವಾದ ಈ ಜಗವು ಬ್ರಹ್ಮರೂಪವಾದಂಥವನಿಗೆ ತನ್ನ ಶರೀರವೇ ಎಂಬಂತೆ ಕಾಣಿಸುತ್ತಿರುವಾಗ ಅವನಿಗೆ ವಿಷಯಗಳ ಯೋಗದಿಂದ ಯಾವ ಪ್ರಕಾರದ ಉದ್ವೇಗವಾಯಿತು. ಗುರುಕೃಪೆಯು ಮಹಿಮೆಯು ಅಗಾಧವಾಗಿದೆ. ಯಾವಾತನು ಶುದ್ಧ ಚಿತ್ತಯುಕ್ತನಾಗಿ ಆ ಕೃಪೆಯನ್ನು ಹೊಂದುವನು ಅವನಿಗೆ ಇಂಥ ಆತ್ಮಬೋಧವು ಪ್ರಾಪ್ಯವು. ಇದಕ್ಕೂ ಹೆಚ್ಚಿನ ಲಾಭವೇ ಇಲ್ಲ. ಗ್ರಂಥ ಪಠಣದಿಂದ ಇಂಥ ಲಾಭ ಸಿಗುತ್ತಿರುವಾಗ ಅಲ್ಪ ಲಾಭಗಳ ಸುದ್ದಿ ಆತಕ್ಕೆ ಬೇಕು. ಸರ್ವ ದೇಶವು ಕೈ ಸೇರಿದಾಗ ಗ್ರಾಮವೊಂದನ್ನು ಯಾರು ಬೇಡುವರು? ಹಾಗೆ ಚರಿತ್ರ ಪಠಣದಿಂದ ವಿಷಯ ಪ್ರಾಪ್ತಿ ಎಂದು ಅನ್ನಲಿಕ್ಕೆ ನಾಚಿಕೆ ಬರುತ್ತದೆ. ರಾಜನ ಕಡೆ ಹೋದರೆ
ತೃಣ ಸಿಗುವುದು ಎಂದು ಹೇಳಿದರೆ ಎಲ್ಲರೂ ನಗುವರು. ಯಾವಾತನಿಂದ ಈ ಜಗತ್ತೆಲ್ಲ ಉತ್ಪನ್ನವಾಯಿತೋ ಆ ಸದ್ಗುರು ತನ್ನ ಚರಿತ್ರ ಪಠಣದಿಂದ ಒಲಿಯುವನು. ಆಗ ಆತನಿಗೆ ಉತ್ತಮವಾದದ್ದನ್ನೇ ಬೇಡಬೇಕು. ವಿಷಯಗಳು ಪ್ರಾಪ್ತವಾಗುತ್ತವೆ ಎಂದು ಫಲಶ್ರುತಿಯು ನನ್ನಿಂದ ಹೇಳಲಾಗದು. ಚರಿತ್ರ ಪಠಣದಿಂದ ಚಿತ್ತವು ಶುದ್ಧವಾಗಿ ಅದರೊಳಗೆ ವಿಷಯ ಕಾಮನೆ ಉಳಿಯುವುದೇ ಇಲ್ಲ. ಇರಲಿ, ಈ ಗ್ರಂಥವು ಮುಗಿಯಿತು. ಶ್ರೋತ ಜನರುಗಳಿರ, ಇದೆಲ್ಲ ಯಾರು ರಚಿಸಿರುವರು? ಅದಕ್ಕೆ ಸದ್ಗುರುಗಳು ಎಂದು ಉತ್ತರ ಕೊಡಲು ಅವರು ನಿಮಿತ್ತಕ್ಕೆ ಯಾರು ಎಂದು ಪುನಃ ಕೇಳುವರು. ಹಾಗಾದರೆ ನಿಮಿತ್ತ ಮಾತ್ರ ಶಿವರಾಮನೆಂಬುವನು, ಆತನ ತಂದೆಯು ಲಕ್ಷ್ಮಣರಾಯ, ತಾಯಿ ಪದ್ಮಾವತಿಯು. ಇವರು ಪರಮ ವೈರಾಗ್ಯ ವೃತ್ತಿಯುಳ್ಳವರಿವರು. ಜಾತಿ ಗೌಡ ಸರಸ್ವತಿ ಬ್ರಾಹ್ಮಣ, ಗೋತ್ರ ಕೌಶಿಕ, ಋಷಿ ವಿಶ್ವಾಮಿತ್ರನು. ಈ ಶಿವರಾಮನು ಮಾತಾ ಪಿತೃರ ಚರಣಗಳಿಗೆ ವಂದಿಸಿ ಸಿದ್ಧದಯಾಗನರನ್ನು ಸೇವಿಸುತ್ತಿದ್ದನು. ಈತನ ಮೂಲಗ್ರಾಮ ಮುಕ್ತಾಪುರ. ಸಾಂಪ್ರದಾಯ ಹುಬ್ಬಳ್ಳಿ ನಗರದಲ್ಲಿರುವ ಸಿದ್ಧಾಶ್ರಮದಲ್ಲಿ ಸದ್ಗುರುವನ್ನ ಕೃಪೆಯಿಂದ ವಾಸ ಮಾಡುತ್ತಿರುತ್ತಾನೆ. ಶಕೆ 18ನೇವರು 44 ದುಂದುನಿ ನಾಮ ಸಂವತ್ಸರ ಮಾರ್ಗಶೀರ್ಷ ವದ್ಯ ಸಪ್ತಮಿ ಸೋಮವಾರ ದಿವಸ ಈ ಗ್ರಂಥವು ಸಮಾಪ್ತಿಯಾಯಿತು. ಆದರೆ ಶ್ರೀ ಸಿದ್ಧ ಸದ್ಗುರುಗಳ ಪವಿತ್ರ ಅವತಾರವು ಪೂರ್ಣವಾದ ಸಂಗತಿಯನ್ನು ಮತ್ತೆ ಸರ್ವದಾ ಸಂವತ್ಸರದಲ್ಲಿ ಸೇರಿಸಿ ಪೂರ್ಣ ದಯಾಗನನನ್ನು ಶ್ರೋತಾ ಸಜ್ಜನರಾದ ನಿಮ್ಮನ್ನು ವಂದಿಸಿ ಮಂಗಲ ಚರಣವನ್ನು ಉಚ್ಚರಿಸಿ ಈ ಗ್ರಂಥಲೇಖನವನ್ನು ಪೂರ್ಣ ಮಾಡುವೆನು. ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನಸದೃಶಂ ತತ್ವಂ ಅಸ್ಯಾದಿಲಕ್ಷ್ಯಂ ಏಕಂ ನಿತ್ಯಂ ವಿಮಲಾಚಲಂ ಸರ್ವದಿ ಸಾಕ್ಷೀಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತಂ ನಮಾಮಿ. ಎಂಬಲ್ಲಿಗೆ ಶ್ರೀ ಸಿದ್ಧಾರೂಢಕೃತಾಮೃತದೊಳು ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಭಸ್ಮ ಮಾಡುವಂಥ ಅತಿ ಮಧುರವಾದ ಈ 56ನೇ ಅಧ್ಯಾಯವನ್ನು ಶಿವದಾಸನು ಶ್ರೀ ಸದ್ಗುರು ಸಿದ್ಧಾರೂಢ ಚರಣಾರವಿಂದಗಳಲ್ಲಿ ಅರ್ಪಿಸಿರುವನು. ಶ್ರೀ ಸದ್ಗುರು ಸಿದ್ಧಾರೂಢ ಕಥಾಮೃತ ಸಂಪೂರ್ಣಂ. ಓಂ ತತ್ಸತ್.